ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಕೆಲವು ಗಂಟೆಗಳ ಹಿಂದೆ ಆಗಿರುವಂತಹ ಅನಾಹುತ ನಿಜಕ್ಕೂ ಕೂಡ ದಕ್ಷಿಣ ಕನ್ನಡದಲ್ಲಿ ಭಾಳಷ್ಟು ಜನರಿಗೆ ಗಾಬರಿ ಹುಟ್ಟಿಸಿರುವಂತಹ ಒಂದು ಪ್ರಕರಣ. ಯಾಕೆ ಗಾಬರಿ ಹುಟ್ಟಿಸಿರ್ಬೋದು ಈ ಪ್ರಕರಣ ಅಂತ ಹೇಳಿದರೆ, ರಸ್ತೆಯಲ್ಲಿ ಒಂದು ಹೆಣ್ಣು ಮಗಳನ್ನು ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಇದ್ದಕ್ಕಿದ್ದಂತೆ ಆಕೆಯ ಮೇಲೆ ಎರಗ್ತಾನೆ, ಮಾರಕಾಸ್ತ್ರದಿಂದ ಆಕೆಯ ಮೇಲೆ ದಾಳಿಯನ್ನು ಮಾಡ್ತಾನೆ. ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಹಾಸ್ಪಿಟ್ಲಿಗೆ ಸೇರಿದಾಗ ವೈದ್ಯರು ಹೇಳ್ತಾರೆ ಆಕೆ ಇನ್ನಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಯಾರು ಈ ಅಪರಿಚಿತ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆಗಳು ನಡೆದವು. ಎಲ್ಲಿ ಯಾರು ಬಂದ, ಯಾಕೋಸ್ಕರ ಹೊಡೆದಿರ್ಬೋದು. ಸಾರ್ವಜನಿಕರ ಎದುರೇ BC ರೋಡಿನ ಬಸ್ ಸ್ಟ್ಯಾಂಡ್ ಏನಿದೆ, ಹೊಸ ಬಸ್ ಸ್ಟ್ಯಾಂಡು, ಅಲ್ಲಿಯೇ ಈ ಘಟನೆ ಆಗಿದೆ. ರಕ್ತದ ಓಕುಳಿ ಪ್ರತಿ ರಸ್ತೆಯ ಮೂಲೆಗಳಲ್ಲಿ ಕೂಡ ಹರಡಿರುವಂತಹ ಆ ಒಂದು ಸನ್ನಿವೇಶ. ಎಲ್ಲರೂ ಗಾಬರಿ ಆದರೂ ಅಟ್ಟಾಡಿಸ್ಕೊಂಡು ಆ ಹುಡುಗಿಯ ಮೇಲೆ ದಾಳಿಯನ್ನು ಮಾಡ್ತಾನೆ. ಆತ ಕೃತ್ಯದ ಬಳಿಕ ಓಡ್ತಾ ಇರುವಂತಹ ಒಂದು ದೃಶ್ಯ ಸೆರೆಯಾಗ್ತಾ ಇದೆ, ಎಲ್ಲ ಮೊಬೈಲ್ ಫೋನ್ಗಳಲ್ಲಿ ಬರ್ತಾ ಇದ್ದಾವೆ. ಹಾಗಾದರೆ ಯಾರು ಈ ಹುಡುಗ, ಯಾಕೋಸ್ಕರ ಈ ಕೃತ್ಯವನ್ನು ಎಸಗಿದ ಅನ್ನುವಂಥದ್ದು ವಿಚಾರ ಖಂಡಿತವಾಗಿ ಅದನ್ನ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಥಮಿಕ ತನಿಖೆಯ ವರದಿಯ ಪ್ರಕಾರ ಬರ್ತದೇನು ಅಂತ ಹೇಳಿದರೆ, ಆ ಯುವಕ, ಆತನಿಗೆ 22 ವರ್ಷ, ಆತ ಇನ್ನೂ ಕೂಡ ಕಾಲೇಜಿಗೆ ಹೋಗ್ತಿರುವಂಥ ಯುವಕ, 22 ವರ್ಷ. ಆತನ ಹೆಸರು ಚೇತನ್ ಅಂತ ಹೇಳಿ, ಬೆಳ್ತಂಗಡಿಯ ಒಡಿಲ್ನಾಳದ ಯುವಕ. ಆಕೆಯ ಹೆಸರು ಲಾವಣ್ಯ ಅಂತ ಹೇಳಿ, ಆಕೆಗೆ 21 ವರ್ಷ. 1 ವರ್ಷದ ಗ್ಯಾಪ್ ಇದೆ ಅಷ್ಟೇ ಆ ಇಬ್ಬರ ನಡುವೆ. ಈತ ಆಕೆಯನ್ನು ಲವ್ ಮಾಡ್ತಾ ಇದ್ದ ಅನ್ನುವಂಥ ಮಾಹಿತಿ. ಈ ಕಾರಣಕ್ಕೆ ಒನ್ ಸೈಡ್ ಲವ್ ಆಗಿರೋ ಕಾರಣಕ್ಕೆ ಆಕೆ ಒಪ್ಪಲಿಲ್ಲ. ಈ ಕಾರಣಕ್ಕೆ ಆಕೆಯ ಮೇಲೆ ಆತ ದಾಳಿ ಮಾಡಿದ್ದಾನೆ ಮಾರಕಾಸ್ತ್ರಗಳಿಂದ ಅಂತ ಹೇಳಲಾಗ್ತಾಯಿದೆ. ಪ್ರೀತಿ ಅನ್ನೋದು ಅದು ಹೃದಯದಿಂದ ಬರುವಂಥದ್ದು. ಪ್ರೀತಿ ಒನ್ ಸೈಡ್ ಇದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಒನ್ ಸೈಡ್ ಲವ್ವಿಂದ ಯಾರು ಬದುಕಲ್ಲಿ ಗೆಲ್ಲಲಿಕ್ಕೂ ಕೂಡ ಸಾಧ್ಯ ಇಲ್ಲ. 2 ವೇ ಇದ್ದರೆ ಅಷ್ಟೇ ಅದು ಲವ್ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಏಕಪಕ್ಷೀಯವಾಗಿ ಲವ್ ಮಾಡೋದು, ಅನಂತರ ಆಕೆ ಒಪ್ಪಲಿಲ್ಲ ಅಂತ ಹೇಳಿದರೆ ಆಕೆಯನ್ನು ಇಲ್ಲವಾಗಿಸುವಂಥದ್ದು, ಅಥವಾ ಇದಕ್ಕಿಂತ ಹಿಂದೆ ಕೂಡ ನಡೆದಿದೆ. ಅಂದರೆ ಹೆಚ್ಚು ಪ್ರಕರಣ ಇರೋದು ಯುವತಿಯರ ಮೇಲೇ ದಾಳಿ ನಡೆದಿರುವಂಥದ್ದು. ಆದರೆ ಅಲ್ಲೋ ಇಲ್ಲೋ ಯುವಕನನ್ನು ಕೂಡ ಮುಗಿಸಿದಂತಹ ಉದಾಹರಣೆಗಳು ಕೂಡ ಸಾಕಷ್ಟು ಇದ್ದಾವೆ, ಲವ್ ಫೇಲ್ಯೂರ್ ಅಂತ ಬಂದಾಗ. ಆದರೆ ಯಾಕೆ ಈ ಮಟ್ಟಕ್ಕೆ ಹೋಗ್ತದೆ ಈ ಯುವತಿಯರಿಗೆ, ಅದರಲ್ಲಿ ಈ 19, 20, 21, 22 ವರ್ಷದಲ್ಲೇ ಈ ಥರದ ಕೃತ್ಯ ಆಗ್ತಾ ಇರುವಂಥದ್ದು ಬಹಳಷ್ಟು ಸೂಕ್ಷ್ಮವಾದಂಥ ವಿಚಾರ. ಹಾಗೆ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾದಂಥ ವಿಚಾರ. ಹಾಗಾದರೆ ಈ ಶಿಕ್ಷಣ ಅನ್ನೋದು ಎಲ್ಲಿಗೆ ಹೋಗ್ತಾ ಇದೆ, ಇವರು ಕಲಿತದ್ದು ಏನು? ಈ ಹಿಂದೆ ನಾವು ನೋಡಿದ್ವಿ ಎಷ್ಟೋ ಪ್ರಕರಣ ಇದ್ದಾವೆ ನಮ್ಮಲ್ಲಿ. ಕೆಲವರು ಪ್ರೀತಿ ಸಿಗಲಿಲ್ಲ ಅಂತ ಹೇಳಿದರೆ, ಆಕೆ ಆತನಿಂದ ದೂರ ಆದ್ಲು ಅಂತ ಹೇಳಿದರೆ, ಆತ ಅದನ್ನು ಚಾಲೆಂಜಾಗಿ ತಗೊಂಡು ಲೈಫನ್ನು ಗೆದ್ದು ಅವಳ ಮುಂದೆ ತಾನು ರಾಯಲ್ ಲೈಫನ್ನು ಲೀಡ್ ಮಾಡುವಂಥ ಎಷ್ಟೋ ಯುವಕರನ್ನು ನಾವು ನೋಡಿದ್ದೇವೆ. ಅದು ನಿಜವಾದ ಪ್ರೀತಿ. ಆಕೆಯನ್ನು ಆಕೆಯ ಪಾಡಿಗೆ ಬಿಟ್ಟು ತಾನು ಇಲ್ಲ, ಆಕೆಗಿಂತ ಚೆನ್ನಾಗಿ ಆಕೆ ನನ್ನನ್ನು ತಿರಸ್ಕರಿಸಿ ಹೋಗಿದ್ದಾಳೆ, ಆದರೆ ನಾನು ಅದಕ್ಕಿಂತ ಬದುಕಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಬಲ್ಲೆ ಅಂತ ಹೇಳುವಂಥ ಡಿಸೈಡ್ ತಗೊಂಡು ಹುಡುಗರು ಬದುಕನ್ನು ಗೆದ್ದಂಥ ಎಷ್ಟೋ ಉದಾಹರಣೆಗಳಿದ್ದಾವೆ. ಆ ಥರದ ಚಾಲೆಂಜನ್ನು ಮಾಡೋದು ಬಿಟ್ಟು ಒಂದು ಜೀವ ತೆಗೆದು, ಈಗ ಅವನಿಗೂ ಪ್ರಯೋಜನ ಇಲ್ಲ, ಆಕೆಯ ಜೀವನವೂ ಹೋಯಿತು, ಆಕೆಯ ಹೆತ್ತವರು ಕೂಡ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪ್ರಸಂಗ ಬಂತು. ಆಕೆ ನಿಜವಾಗಿಯೂ ಕೂಡ ಆ ಒಂದು ದುರಂತವನ್ನು ನೆನೆಸ್ಕೊಂಡ್ರೇ ಅವರ ಮನೆಯವರಿಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಊಹಿಸಿಕೊಳ್ಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಪ್ರೀತಿ ಅನ್ನೋದು ಹೃದಯದಿಂದ ಬಂದು ಗೆದ್ದು ಹೋಗುವಂತಹ ಪ್ರೀತಿ ಹೊರತು ಇದು ಪ್ರೀತಿ ಅಲ್ಲ, ಇಂತಹದ್ದು ಪ್ರೀತಿ ಅಲ್ಲ. ಅದರ ಮುಖ್ಯವಾಗಿ PU ಇಂದ ಡಿಗ್ರಿವರೆಗೆ ಯಾರು ಕಲಿತಾ ಇದ್ದಾರೆ, ಶಿಕ್ಷಣವನ್ನು ಯಾರು ಪಡೀತಾ ಇದ್ದಾರೆ, ಆ ವಿದ್ಯಾರ್ಥಿಗಳು ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಚಾರ. ಎಷ್ಟೋ ಸತಿ ಪ್ರೀತಿಯ ಅಮಲಿನಲ್ಲಿ ದಾರಿ ತಪ್ಪಿ ಓದುವ ಟೈಮ್ನಲ್ಲಿ ಪ್ರೀತಿ ಅಂತ ಹೋಗಿ ಕೊನೆಗೆ ಎಜುಕೇಷನ್ ಕೂಡ ಇಲ್ಲ, ಪ್ರೀತಿ ತಪ್ಪಿದ ತಕ್ಷಣ ಅದನ್ನು ಆಕೆಯ ಮೇಲೆ ದಾಳಿ ಮಾಡಿ ಅಥವಾ ಏನೋ ಒಂದು ಅದು ದುರಂತ ಅಂತ್ಯ ಆಗುವಂಥದ್ದು, ದುರಂತಕ್ಕೀಡಾಗುವಂಥದ್ದು ಇದೆಲ್ಲ ನಡೀತಾ ಇರ್ತದೆ. ಇಂಥ ಪ್ರಕರಣಗಳು ಸಾಕಷ್ಟು ನಡೆದಿದ್ದಾವೆ. ಫಾರ್ ಎಕ್ಸಾಂಪಲ್, ನಾವು ಕೆಲವು ವರ್ಷಗಳ ಹಿಂದೆ 2018 ಇಸವಿಯಲ್ಲಿ ಸುಳ್ಯದಲ್ಲೇ ಇಂಥದ್ದೊಂದು ಪ್ರಕರಣ ನಡೆದಿತ್ತು. ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಪ್ರೀತಿಯ ಹಿನ್ನೆಲೆಯಲ್ಲಿ ಆಕೆ ಒಪ್ಪಲಿಲ್ಲ ಅನ್ನುವಂಥ ಕಾರಣಕ್ಕೆ ಅಕ್ಷತಾ ಅನ್ನುವಂಥ ಹುಡುಗಿಯ ಕೊಲೆ ಆಗುತ್ತೆ ಸುಳ್ಯದ ರಥಬೀದಿಯಲ್ಲಿರುವಂತಹ BSNL ಕಚೇರಿ ಎದುರೇ ಆಗುತ್ತೆ ಇಂಥ ಪ್ರಕರಣ. ಸೇಮ್ ಟು ಸೇಮ್ ಅದೇ ಪ್ರಕರಣವನ್ನು ನೆನಪಿಸುವಂತಹ ಒಂದು ಪ್ರಕರಣ ಅಂತ ಹೇಳಿದರೆ ಅದು ಇವತ್ತು BC ರೋಡಲ್ಲಿ ಸಂಜೆ 6 ಗಂಟೆಗೆ ನಡೆದಿರುವಂಥ ಪ್ರಕರಣ. ಮೂಲಗಳ ಪ್ರಕಾರ ಆಕೆ ನರ್ಸಿಂಗ್ ವಿದ್ಯಾರ್ಥಿನಿ ಅಥವಾ ಅಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರು ನರ್ಸಿಂಗ್ ಅನ್ನುವಂಥ ವಿಚಾರ, ಅಥವಾ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಆಕೆ ಕೆಲಸ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಫಸ್ಟ್ ಇರುವಂಥದ್ದು ಪ್ರೈಮರಿ ಡಾಟಾ. ಆದರೆ ಪೊಲೀಸರು ಇನ್ನಷ್ಟೇ ಆ ಬಗ್ಗೆ ತನಿಖೆ ನಡೀತಾ ಇದೆ. ಆಕೆ ಎಲ್ಲಿಂದ ಬಂದು ಸಂಪೂರ್ಣ ಮಾಹಿತಿ ಈಗವರೆಗೆ ಸಿಗ್ತಾ ಇಲ್ಲ, ಆದರೂ ಇಷ್ಟು ಮಾಹಿತಿ ಸಿಗ್ತಾ ಇದೆ. ಆಕೆ ಹೊರಗಡೆ ಬಂದು ಅಲ್ಲಿ ನಿಂತಿದ್ಲು. ಆ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋದ. ಬಸ್ನೊಳಗಿದ್ದಂಥ ಆಕೆಯನ್ನು ಕೆಳಗೆ ಎಳ್ಕೊಂಡು ಬಂದ ನಂತರ ಆಕೆಯ ಮೇಲೆ ದಾಳಿಯಾಗಿದೆ ಅನ್ನುವಂಥದ್ದು ವಿಚಾರ.
ಈಗ ಸದ್ಯ ಈ ಪ್ರಕರಣದ ಕುರಿತು ಸಾಕಷ್ಟು ತನಿಖೆ ನಡೀತಾ ಇದೆ. ಪೊಲೀಸರು ಕೂಡ ಇದರ ಬಗ್ಗೆ ಆತನನ್ನು ಆತ ಅಟ್ಯಾಕ್ ಮಾಡಿ ತಪ್ಪಿಸ್ಕೊಂಡಿದ್ದಾನೆ. ಈಗ ಆತನನ್ನು ಹುಡುಕ್ಲಿಕ್ಕೆ ತನಿಖೆ ನಡೀತಾ ಇದೆ. ಸೊ ಇಂಥದ್ದೊಂದು ಪ್ರಕರಣ ನಡೀಬಾರ್ದಿತ್ತು, ಆದರೂ ನಡೆದು ಹೋಗಿದೆ. ಈ ಪ್ರಕರಣ ಎಂಡ್ ಮಾಡಬೇಕು ಅಂತಾದರೆ ಇಂತಹ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾರೆ. ಆದಷ್ಟು ಬೇಗ ಆರೋಪಿ ಸಿಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಇಷ್ಟೊತ್ತು ಕಾರ್ಯಕ್ರಮ ನೋಡಿದರೆ ಧನ್ಯವಾದಗಳು. ನಮಸ್ಕಾರ.